ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ವಿಟ್ಯೂ ಟಾಪರ್ ಆದಂಥ ಕೃತಿಕಾ ಅವರು ನಿಮಗೆ ಈ ವಿಡಿಯೋದಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಯಾವ ರೀತಿ ಫಸ್ಟ್ ಇಯರಿಂದ KCET ಯಾವ ರೀತಿ ಅವರು ಇವಾಗ ಡಿಗ್ರಿ ಮುಗಿಸ್ಕೊಂಡು ಅವ್ರದ್ದು ಜರ್ನಿ ಏನು, ಅವ್ರು ಯಾವ ರೀತಿ ಸ್ಟಡಿ ಮಾಡಿದ್ರು, ಅವ್ರ ಸ್ಟ್ರಾಟಜಿ ಏನು, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾರೆ ಅವರು. ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಯುನಿಕ್ ಕಂಟೆಂಟು ನಿಮಗೆ ಯೂಸ್ಫುಲ್ ಆಗುತ್ತೆ. ಪ್ರೈಮರಿ ರೀಸನ್ ನಮ್ದು ಏನಂದರೆ ವಿಟಿ ಸ್ಟೂಡೆಂಟಿಗೆ ಯೂಸ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓಕೆ, ಅವ್ರು ಏನು ಯಾವ ರೀತಿ ಸ್ಟಡಿ ಮಾಡ್ತಾಯಿದ್ರು, ಅವ್ರು ಏನು ಯಾವ ರೀತಿ ಸ್ಟ್ರಾಟಜಿ ಆಗ್ತಾಯಿದ್ರು, ಅವ್ರು ಯಾವುದೇ ರೀತಿ ಕ್ಯಾಂಪಸ್ ಪ್ರಿಪೇರ್ ಆದರು, ಅವ್ರ ಫ್ಯೂಚರ್ ಪ್ಲಾನ್ ಏನು, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಮತ್ತು ನಾನು ಕಾರ್ತಿಕ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಯಾಕಂದರೆ ಅವ್ರು ಕನೆಕ್ಟ್ ಮಾಡಿದ್ದಾರೆ ಟಾಪರ್ಗೆ, ಕಾರ್ತಿಕ್ KN ಅಂತ. ಓಕೆ, ಮೆಕ್ಯಾನಿಕಲ್ ಇಂಜಿನಿಯರ್, ವಿವೇಕಾನಂದ ಕಾಲೇಜ್ ಅವರು. ಓಕೆ, ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವಾಗ ನಮ್ಮ ಜೊತೆ ಇದ್ದಾರೆ ಕೃತಿಕಾ ಅವರು. ಓಕೆ, ಇವರು ECE ಲಾಸ್ಟ್ ಇಯರ್ 2021 ಪಾಸ್ ಔಟ್, 8th ರ್ಯಾಂಕು. ಓಕೆ, ಇವಾಗ ಇವ್ರ ಬಗ್ಗೆ ನಾನು ಇವ್ರದ್ದು ಯಾವ ರೀತಿ ಸ್ಟಡಿ ಮಾಡಿದ್ರು, ಓಕೆ, ಇವ್ರದ್ದು ರ್ಯಾಂಕ್ ಎಷ್ಟು, ಇವ್ರು ನಿಮಗೆ ಟಿಪ್ಸ್ ಕೊಡ್ತಾರೆ ಇವಾಗ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಹಾಯ್ ಕೃತಿಕಾ. ಹಾಯ್ hello guys, welcome to Take It Smart. thank you. Thanks for giving your time to Take It Smart. Okay, yeah, thank you so much. let's start ಮಾಡೋಣ. ನಿಮ್ಮೂರು ಪುತ್ತೂರು ಅಲ್ವಾ? ಪುಣಚ ಪುತ್ತೂರು ಹತ್ರ. ಓಕೆ ಓಕೆ, ನಿಮ್ದು ಲಾಸ್ಟ್ ರ್ಯಾಂಕಿಂಗ್ ಎಲ್ಲ ಹೇಳ್ಕೊಡಿ ಸ್ವಲ್ಪ. ಬ್ರಾಂಚ್ ಅಲ್ಲಿ ಎಷ್ಟು ರ್ಯಾಂಕ್ ಇತ್ತು ಎಲ್ಲ? I have done my engineering in electronics and communication, so I have secured 8th rank in university, that is BTU BELGAUM. ಓಕೆ, ನೀವು ಯಾವ ಥ್ರೂ ಜಾಯಿನ್ ಆದ್ರಿ? KCET ಎಷ್ಟಾಗಿತ್ತು? ನಾನು KCET ಥ್ರೂ ಜಾಯಿನ್ ಆಗಿದ್ದೆ. ನನಗೆ CET ರ್ಯಾಂಕ್ ಬಂದು 9496 ಇತ್ತು, ರ್ಯಾಂಕ್ ಬಂದಿತ್ತು. ಸೊ ನನಗೆ SNQ ಕೋಟಾ ಸಿಕ್ಕಿತ್ತು, ಸೊ ಅದ್ರ ಥ್ರೂ ಜಾಯಿನ್ ಆಗಿದ್ದೆ. ಓಕೆ, SNQ ಕೋಟಾ ಬಂದು. Yes. ಫೀಸ್ ಎಷ್ಟಿತ್ತು ನಿಮ್ದು SNQ ಕೋಟಾದಲ್ಲಿ? ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಯಾವ ರೀತಿ ಅನಿಸ್ತು ಸ್ಟಾರ್ಟಿಂಗ್ ಹೋದ ತಕ್ಷಣ ನಿಮ್ಗೆ ಕಾಲೇಜ್? ಫಸ್ಟ್ ಇಯರ್ ಸಾಧಾರಣ ಅದು ಇಟ್ ಇಸ್ ಲೈಕ್ ಅ ಬ್ರಿಡ್ಜ್ ಅನ್ಕೋತೀನಿ. ಯಾಕಂದ್ರೆ PU ಸಿಲೆಬಸ್ಗೂ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸಿಲೆಬಸ್ಗೂ ತುಂಬಾ ಸಿಮಿಲಾರಿಟೀಸ್ ಇದೆ. ಸೊ ಅಲ್ಲಿ ನಮಗೆ ನಾರ್ಮಲ್ ಸಬ್ಜೆಕ್ಟ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಕಲಿಯೋದಕ್ಕೆ ಸಿಗುತ್ತೆ. ಸೊ ಅದೊಂಥರ ಬ್ರಿಡ್ಜ್ ನಮಗೆ ಎಕ್ಸಾಕ್ಟ್ ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಮತ್ತೆ PU ನ ಲಿಂಕ್ ಮಾಡುತ್ತೆ ಫಸ್ಟ್ ಇಯರ್. ಸೊ ಫಸ್ಟ್ ಇಯರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಬ್ರಾಂಚ್ ಒಂದೊಂದು ಸಬ್ಜೆಕ್ಟ್ ಸಿಗುತ್ತೆ. ಸೊ ವಿ ಕ್ಯಾನ್ ಗೆಟ್ ಅ ಓವರ್ ಆಲ್ ವ್ಯೂ ಆಫ್ ಎವ್ರಿ ಸಬ್ಜೆಕ್ಟ್, like even civil engineering, mechanical engineering, so everything will be getting that. So that is the basic thing which is actually needed. So I consider it as a bridge between first year PU and the core branch. Okay, first year ಅಲ್ಲಿ ಈಜಿ ಇತ್ತಾ ಸಬ್ಜೆಕ್ಟ್ಸ್? ಈಜಿನಾ? ಯಾವ ರೀತಿ? ವರ್ಕ್ಶಾಪ್ ಲ್ಯಾಬ್ ಅಂತ ಒಂದಿತ್ತು, ಮೆಕ್ಯಾನಿಕಲ್ ಲ್ಯಾಬ್, ಅದು ಬಿಟ್ಟು ಬಾಕಿ ಎಲ್ಲ ಈಜಿ ಇತ್ತು. ಎಲ್ಲ ಈಜಿ ಇತ್ತಲ್ವಾ? ಓಕೆ. ಇಂಟರ್ನಲ್ ಯಾವ ರೀತಿ ಮ್ಯಾನೇಜ್ ಮಾಡಿದ್ರಿ ಫಸ್ಟ್ ಇಯರ್ ಅಲ್ಲಿ ನೀವು? First year ಅಂತಲ್ಲ, throughout internal I wasn't putting any timetable for that. So based on the subject I used to have the approach for that. Like in the case of a difficult subject or whichever I feel I need to give more time, so I was preparing more for that. And it was common that everyone will learn more when that it is like when the days remaining for the exam goes on decreasing, the intensity of studying will be increasing. So that remains the same. ಸೊ ಇಂಟರ್ನಲ್ಸ್ಗೂ ಅಷ್ಟೇ, ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಗೆ ನಂಗೆ ಅದು ಸ್ವಲ್ಪ ಈಸಿ ಅನಿಸ್ತಿತ್ತು. ಸೊ ಅದಕ್ಕಷ್ಟು ಟೈಮ್ ಕೊಡ್ತಿರ್ಲಿಲ್ಲ, ಥಿಯರಿಟಿಕಲ್ಗೆ ಜಾಸ್ತಿ ಟೈಮ್ ಕೊಡ್ತಿದ್ದೆ. ಸೊ ಪ್ರಾಪರ್ ಆಗಿ ಟೈಮ್ ನ ಪ್ಲಾನ್ ಮಾಡಬೇಕು. ಓಕೆ, ಫಸ್ಟ್ ಇಯರ್ ಅಲ್ಲಿ ನೀವು ಇಂಟರ್ನಲ್ಗೆ ಹಿಂದಿನ ದಿವಸ ಓದ್ತಿದ್ರಾ, ಏನು ಮೊದಲಿಂದ ಕ್ಲಾಸ್ ಅಲ್ಲಿ ಇಲ್ಲ, ನಾನು ಆಕ್ಚುಲಿ ಐ ಆಮ್ ಆಕ್ಟಿವ್ ಲಿಸ್ನರ್ ಇನ್ ದ ಕ್ಲಾಸ್. ಸೊ ನಾನು ಹಿಂದಿನ ದಿನ ಕಡಿಮೆ ಓದೋದು, ಬಟ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಕ್ಲಾಸ್ ಕೇಳಿರ್ತೀನಲ್ಲ, ಸೊ ಅದೇ ಸಾಕಾಗುತ್ತೆ. ನೆಕ್ಸ್ಟ್ ಸ್ವಲ್ಪ ಓದಿದ್ರೆ ಸಾಕಾಗ್ತಿತ್ತು. ಓಕೆ, ಫಸ್ಟ್ ಇಯರ್ ಅಲ್ಲಿ ಬುಕ್ಸ್ ಯಾವ ರೀತಿ ಕಾಲೇಜಲ್ಲಿ ನೀವು ಪ್ರಿಫರೆನ್ಸ್ ಮಾಡ್ತೀರಾ? ಫಸ್ಟ್ ಇಯರ್ ನಾನು ಲೈಬ್ರರಿ ಬುಕ್ಸೇ ತಗೋತಿದ್ದೆ. ಮೋಸ್ಟ್ ಆಫ್ ದ ಟೈಮ್ ನಾನು ಟೆಕ್ಸ್ಟ್ ಬುಕ್ಸೇ ರೆಫರ್ ಮಾಡ್ತಿದ್ದು ಡಯಾಗ್ರಾಮ್ಸ್ಗೆಲ್ಲ. ಬಿಕಾಸ್ ಇವ್ಯಾಲ್ಯೂಯೇಷನ್ ಅಲ್ಲಿ ಆಕ್ಚುಲಿ ಸ್ಟ್ಯಾಂಡರ್ಡ್ ಡಯಾಗ್ರಾಮ್ಸ್ ಅನ್ನೇ ರೆಫರ್ ಮಾಡ್ತಾರೆ ಟೆಕ್ಸ್ಟ್ ಬುಕ್ ಇಂದಾನೆ. ಸೊ ಐ ಯೂಸ್ ಟು ರೆಫರ್ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಓಕೆ ಓಕೆ, ನೆಕ್ಸ್ಟ್ ಕೋರ್ಸ್ ಅಪ್ಡೇಟ್ ಬರ್ತಿರಲ್ಲ ECE ಅಲ್ಲಿ 3rd ಸೆಮಿಸ್ಟರ್ ಅಲ್ಲಿ, ಅಲ್ಲಿ ಹೆಂಗಿತ್ತು? Second year it is a foundation. All the courses are actually, we feel it little bit difficult because it is a very basic courses. In the case of electronics and communication, we have more of problematic subjects. Maybe in other branches also, but I'm not sure about that. But in our branch there is more of problematic, and actually the maths whatever we are studying in first semester, second semester, it is really important to
if we are good in that, it is easy for us, problematic subject. So that depends on individual. If they are good in mathematics and if they love problematic subjects, it will be easier. So in case if someone is finding ಯಾರಿಗಾದ್ರೂ problematic subject ಕಷ್ಟ ಅಂತ ಅನ್ಸಿದ್ರೆ, ಸೊ ಪ್ಲೀಸ್ ಫಸ್ಟ್ 2 ಮಾಡ್ಯೂಲ್ ಆ ಸಬ್ಜೆಕ್ಟ್ ನ ಸ್ಕಿಪ್ ಮಾಡ್ಲೇಬೇಡಿ. ಯಾಕಂದ್ರೆ ಅದು ಕಂಟಿನ್ಯೂಷನ್ ಸಿಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲೂ ಫಸ್ಟ್ 2 ಮಾಡ್ಯೂಲ್ಸ್ ಆ ಸಬ್ಜೆಕ್ಟ್ ಏನು ಅಂತ ಹೇಳುತ್ತೆ. ಸೊ ಅದನ್ನ ಯಾವತ್ತೂ ಸ್ಕಿಪ್ ಮಾಡಬೇಡಿ ಅಂಡ್ ಅದಕ್ಕೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ರೆಸ್ಟ್ ಮಾಡ್ಯೂಲ್ಸ್ ಈಸಿ ಆಗುತ್ತೆ. ಸೊ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಅಲ್ಲಿ ಅದ್ ಅರ್ಥ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಅದೇ ಸೆಕೆಂಡ್ ಇಯರ್ ಅಲ್ಲಿ ಅದೇ ನನಗೆ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಸ್ ಜಾಸ್ತಿ ಇತ್ತು. ಸೊ ನನಗೆ ಸ್ವಲ್ಪ ಈಸಿಯರ್ ಅಂತ ಅನ್ಸಿಲ್ಲ. ಫಸ್ಟ್ ಇಯರ್ ಕಂಪೇರ್ ಮಾಡಿ ಸೆಕೆಂಡ್ ಇಯರ್ ಅಲ್ಲಿ CGPA ಎಲ್ಲ ಡೌನ್ ಆಗೇ ಆಗುತ್ತೆ ಆಬ್ವಿಯಸ್ಲಿ, ಬಿಕಾಸ್ ಸಬ್ಜೆಕ್ಟ್ ಸ್ವಲ್ಪ ಟಫ್ ಇರುತ್ತೆ, ಜಾಸ್ತಿ ಟೈಮ್ ಕೊಡ್ಬೇಕಾಗುತ್ತೆ. ಸೊ ಸ್ಲೋಲಿ ಫೋರ್ತ್ ಸೆಮಿಸ್ಟರ್ ಆಗು ಅದನ್ನ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಥರ್ಡ್ ಸೆಮಿಸ್ಟರ್ ಅಲ್ಲಿ ಇಂಟರ್ನಲ್ ಯಾವ ರೀತಿ ಮಾಡ್ಕೊಂಡ್ರಿ ನೀವು? ಥರ್ಡ್ ಸೆಮಿಸ್ಟರ್ ಅಲ್ಲಿ ಇಂಟರ್ನಲ್ ಕೂಡ ಅಷ್ಟೇ. ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿ ಕ್ಲಾಸ್ ಕೇಳ್ತಿದ್ದೆ, ಸೊ ಅದ್ ನಂಗೆ ಪ್ಲಸ್ ಪಾಯಿಂಟ್ ಆಗ್ತಿತ್ತು. ಆಮೇಲೆ ನಾನು ಸಬ್ಜೆಕ್ಟ್ ಬೇಸ್ಡ್ ಆಗಿ ಓದ್ತಿದ್ದೆ, ನೈಟ್ ಓದ್ತಿರ್ಲಿಲ್ಲ, ಬಟ್ ಅದಕ್ಕಿಂತ ಮುಂಚೆ ಆದಷ್ಟು ಕವರ್ ಮಾಡ್ತಿದ್ದೆ. ಸೊ ಪ್ಲಾನ್ ಮಾಡ್ಕೊಂಡು ಎಟ್ ಎನಿ ಕಾಸ್ಟ್ ಇಷ್ಟು ಓದ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಿದ್ದೆ. ಸೊ ಅಷ್ಟು ಓದ್ತಿದ್ದೆ. ಹಾಗೆ ಥರ್ಡ್ ಸೆಮಿಸ್ಟರ್ ಅಲ್ಲಿ ಯಾವ ರೀತಿ ನೀವು ಸ್ಟಡಿ ಮಾಡಿದ್ರಿ? ಬುಕ್ಸ್, ಆನ್ಲೈನ್ ನೋಟ್ಸ್ ರೆಫರ್ ಮಾಡಿದ್ರಾ? ಎಸ್, ಇಲ್ಲ, ಆನ್ಲೈನ್ ನೋಟ್ಸ್ ಅವಾಗ ರೆಫರ್ ಮಾಡ್ತಿರ್ಲಿಲ್ಲ. ಸೊ ಅದು ಪ್ರೀ ಕೋವಿಡ್ ಟೈಮ್ ಆಗಿತ್ತು. ಸೊ ಅಷ್ಟು ಆನ್ಲೈನ್ ಬಗ್ಗೆ ಇರ್ಲಿಲ್ಲ. ಬಟ್ ನಾನು ಹೆಚ್ಚಾಗಿ ಇಂಡಿಯನ್ ಆಥರ್ಸ್ ಬುಕ್ ನ ರೆಫರ್ ಮಾಡ್ತಿದ್ದೆ. ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಯೂಶುವಲಿ ಫಾರಿನ್ ಆಥರ್ಸ್ ಇರುತ್ತೆ, ಬಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಗ್ಬೇಕಂದ್ರೆ ವಿ ಕ್ಯಾನ್ ರೆಫರ್ ದ ಇಂಡಿಯನ್ ಆಥರ್ಸ್, ಬಿಕಾಸ್ that will be the explanation will be in a more detailed way and it is easy for us to understand in a very basic level, I'm saying. So if someone is finding the second year subjects difficult, so they can directly refer the Indian authors books. It will really be very good. So in the case of EC, you can refer Godse Bakshi's textbook. So almost ella subjects ku are books ide. So ಅದು ತುಂಬಾ ಯೂಸ್ ಆಗುತ್ತೆ. ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ಸ್ ಇರುತ್ತೆ ಅರ್ಥ ಆಗೋ ತರ. ಸೊ ಆ ಬುಕ್ಸ್ ರೆಫರ್ ಮಾಡ್ತಿದ್ದೆ ನಾನು. ನಿಮ್ದು CGPA ಎಷ್ಟು ಸೆಕೆಂಡ್ ಇಯರ್? ಎಸ್, ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ ಎಂಡ್ ಗೆ 9.83 ಇತ್ತು ನಂಗೆ. ಆಮೇಲೆ 9.5 ಸಾಧಾರಣ ಸೆಕೆಂಡ್ ಇಯರ್ ಮುಗಿಯುವಾಗ 9.5 CGPA ಆಯ್ತು. ಸೊ ಎಟ್ ದ ಎಂಡ್ ಆಫ್ 8th ಸೆಮಿಸ್ಟರ್ ಇವಾಗ 9.57 ಇದೆ. ಓಕೆ. ಇಂಟರ್ನಲ್ ಎಲ್ಲ ನಿಮಗೆ ಯಾವ ರೀತಿ ಮಾಡಿದ್ರಿ? ಇಂಟರ್ನಲ್ ಎಷ್ಟಿತ್ತು? ಔಟ್ ಆಫ್ ಅಷ್ಟು ಇತ್ತಾ, ಸ್ವಲ್ಪ ಕಡಿಮೆ ಇತ್ತಾ ಇಂಟರ್ನಲ್ಸ್? ಎಸ್, ಆಲ್ಮೋಸ್ಟ್ ಒಂದು 6 ಸಬ್ಜೆಕ್ಟ್ಸ್ ಅಲ್ಲಿ ಒಂದು 5 ಸಬ್ಜೆಕ್ಟ್ಸ್ 40, ಲೈಕ್ ನಮಗೆ 40 ಇಂಟರ್ನಲ್ಸ್ ಇದ್ದಿದ್ದು, 60 ಎಕ್ಸ್ಟರ್ನಲ್ಸ್ ಇದ್ದಿದ್ದು, ಫುಲ್ ಬರ್ತಿತ್ತು. ಆಲ್ 3 ಇಂಟರ್ನಲ್ಸ್ ಅವರೇಜ್ ತಗೋತಿದ್ರು. ಸೊ ಅದು ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಓಕೆ, ನಿಮ್ದು ಇಂಟರ್ನಲ್ ಚೆನ್ನಾಗಿತ್ತು ಅಲ್ಲ? ಸೊ ಇಂಟರ್ನಲ್ ಚೆನ್ನಾಗಿ ಮಾಡ್ಬೇಕಾ, ಎಲ್ಎಲ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ಬೇಕಾ ಅಂತ ಸ್ಕೋರ್? ಇಂಟರ್ನಲ್ಸ್ ಆಕ್ಚುಲಿ ಇಂಟರ್ನಲ್ಸ್ ಗೆ ಓದಿದ್ರೆ ಅದೇ ಹೆಲ್ಪ್ ಆಗುತ್ತೆ. ಎಕ್ಸ್ಟರ್ನಲ್ ಗೆ ಸಪರೇಟ್ ಆಗಿ ಓದೋವಂಥದ್ದು ಏನಿಲ್ಲ. ಸೊ ನಮ್ ಇಯರ್ ಇಂದ ಎಸ್, ಅಂಡ್ ಇನ್ ಕೇಸ್ ಏನಾದ್ರೂ ಕಷ್ಟ ಆಗುತ್ತೆ ಅಂದ್ರೆ ಕೆಲವೊಂದು ಮಾಡ್ಯೂಲ್ ಸ್ಕಿಪ್ ಮಾಡೋರ್ಗೆ, ಸೊ ಅವ್ರು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋಬೇಕು. ಅದೇ ತರ ಎಕ್ಸ್ಟರ್ನಲ್ಗೂ ಯೂಸ್ ಆಗುತ್ತೆ. ಇಂಟರ್ನಲ್ಸ್ ಏನು ಓದ್ತೀವಿ ಅದೇ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಎಕ್ಸ್ಟರ್ನಲ್ಗೂ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಅಂಡ್ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಅಲ್ಲಿ ಕ್ವೆಶ್ಚನ್ ಓದೋದಕ್ಕಿಂತ ಮೆಥಡ್ ಅನ್ನ ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಅದು ಹೆಲ್ಪ್ ಆಗುತ್ತೆ. ಓಕೆ ಓಕೆ. ಕಂಪೇರ್ ಟು ಈಗ ಥಿಯರಿ ಸಬ್ಜೆಕ್ಟ್ ಮತ್ತೆ ನಿಮಗೆ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಯಾವ ರೀತಿ ನಾವು ಟಾರ್ಗೆಟ್ ಮಾಡ್ಕೋಬೇಕು ಅಂತ ಸ್ಟ್ರಾಟಜಿ ಸ್ಟ್ರಾಟಜಿ ಅಂದ್ರೆ ನಿಮ್ಗೆ ಆಕ್ಚುಲಿ ಥಿಯರಿಟಿಕಲ್ ಸಬ್ಜೆಕ್ಟ್ ಅಲ್ಲಿ ನಾವು ಆನ್ಸರ್ ಅನ್ನ ಕರೆಕ್ಟ್ ಆಗಿ ಓದ್ಕೊಂಡ್ ಬರ್ದ್ರೆ ಮಾರ್ಕ್ ಪಕ್ಕ 1 or 2 ಮಾರ್ಕ್ ಡಿಡಕ್ಷನ್ ಮಾಡ್ತಾರೆ, ಬಟ್ ಬಿಟ್ರೆ ವಿಲ್ ಗೆಟ್. ಬಟ್ ಇನ್ ದ ಕೇಸ್ ಆಫ್ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್, ಇವನ್ ಇಫ್ ಯು ಆರ್ ಸೋ ಮಚ್ ಆಫ್ ಕಾನ್ಫಿಡೆಂಟ್, ಇಫ್ ಸಮಥಿಂಗ್ ಗೋಸ್ ರಾಂಗ್ ಹಿಯರ್ ಅಂಡ್ ದೇರ್, obviously we'll lose the mark. So if we are that confident to approach the problematic, so if you are sure that you won't gonna make any mistake, then you can approach the problems. And make sure that you don't rely completely on problems. You need to have a backup of theory concepts as well. Even in problematic subjects, ಒಂದು ಕೆಲವೊಂದು theory questions ಬರುತ್ತೆ. So ಅದನ್ನು ಓದ್ಕೊಂಡಿರೋದು ಬೆಟರ್. ಓಕೆ. ನಿಮಗೆ ಥಿಯರಿಯಲ್ಲಿ ಮಾರ್ಕ್ಸ್ ಜಾಸ್ತಿ ಇತ್ತಾ ಏನು ಪ್ರಾಕ್ಟಿಕಲ್ ಇದು? ಇಲ್ಲ, ನನಗೆ ಪ್ರಾಬ್ಲಮ್ಯಾಟಿಕಲಿ ಮಾರ್ಕ್ಸ್ ಜಾಸ್ತಿ ಬರ್ತಿದೆ. ಗುಡ್ ಇನ್ ಮ್ಯಾಥ್ಸ್. ಓಕೆ. ಎಸ್. ನೆಕ್ಸ್ಟ್ 5th ಸೆಮಿಸ್ಟರ್ ಬಂದಾಗ ಆವಾಗ ಹೆಂಗಿತ್ತು ನಿಮ್ದು ಲೆವೆಲ್? 5th ಸೆಮಿಸ್ಟರ್ ಓಕೆ. 5th ಸೆಮಿಸ್ಟರ್ಗೆ ಸ್ವಲ್ಪ ಈಸಿಯಲ್ಲಿ ಥಿಯರಿಟಿಕಲ್ ಸಬ್ಜೆಕ್ಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ, ಪ್ರಾಬ್ಲಮ್ಯಾಟಿಕ್ ಕಮ್ಮಿ ಆಗುತ್ತೆ. ಬಟ್ ಅಗೇನ್ ನಮ್ಗೆ ಕ್ಲಾಸಲ್ಲೆಲ್ಲ ಒಂದು ಫೀಲ್ ಬರುತ್ತಲ್ಲ, ಈ ಸಬ್ಜೆಕ್ಟ್ ಕಷ್ಟ ಆಗುತ್ತೆ, ಈ ಸಬ್ಜೆಕ್ಟ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ದಟ್ ನಾನು ಓದ್ಕೋತಿದ್ದೆ. DSP ಸಬ್ಜೆಕ್ಟ್ಸ್ಗೆಲ್ಲ ಸ್ವಲ್ಪ ನಂಗೆ ಅದು ಲೈಕ್ ಕರೆಕ್ಟ್ ಆಗಿ ಅರ್ಥ ಆದ್ರೆ ಅದು ಅಷ್ಟೊಂದು ಕಷ್ಟ ಅನ್ಸಲ್ಲ. ಬಟ್ ಅಗೇನ್ ಅದು ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್, ಸೊ ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರು ಎನಿ ಪಾಯಿಂಟ್ ಅಲ್ಲಿ ಅದು ಮಿಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬೇಕು. ಮತ್ತೆ ಥಿಯರಿಟಿಕಲ್
ಅದೇ ಕಂಪೇರ್ ಟು 4th ಸೆಮಿಸ್ಟರ್ 5th ಸೆಮಿಸ್ಟರ್ ಸ್ವಲ್ಪ ಈಸಿ ಇದೆ ಈಸಿಗೆ. ಫಿಫ್ತ್ ಸೆಮಿಸ್ಟರ್ ಸಬ್ಜೆಕ್ಟ್ ಅಲ್ಲಿ ಯಾವ್ದು ನಿಮ್ಗೆ ಈಸಿ ಅನಿಸ್ತು, ಯಾವ್ದು ಟಫ್ ಅನಿಸ್ತು ಫಿಫ್ತ್ ಸೆಮಿಸ್ಟರ್ ಅಲ್ಲಿ? ಯಾವ ಸಬ್ಜೆಕ್ಟ್? ನನ್ಗೆ DSP ಈಸಿ ಅನಿಸ್ತು. ಅದು ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್, ಆಲ್ಮೋಸ್ಟ್ ಫುಲ್ ಕವರ್ಡ್ ವಿತ್ ಪ್ರಾಬ್ಲಮ್ಸ್. ನನ್ಗೆ ಅದು ಈಸಿ ಅನಿಸ್ತು ಬಿಕಾಸ್ ನಂಗೆ ಪ್ರಾಬ್ಲಮ್ಸ್ ಕರೆಕ್ಟ್ ಆಗಿ ಅರ್ಥ ಆಗ್ತಿತ್ತು. ಸೊ ನಂಗೆ ಅದು ಅಟೆಂಪ್ಟ್ ಮಾಡೋದಕ್ಕೆ ಈಸಿ. ಅಂಡ್ ಟಫ್ ಸಬ್ಜೆಕ್ಟ್ ಅಂತ ನಂಗೆ ಅನ್ನಿಸ್ಲಿಲ್ಲ ಯಾವುದು, ಎಲ್ಲ ಈಸಿನೇ ಥರ್ಡ್ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಯಾವ್ದು ಅನಿಸ್ತಿಲ್ಲ? ಸಿಗ್ನಲ್ ಸಿಸ್ಟಮ್ ಇಲ್ಲ, ಆಕ್ಚುಲಿ ಸಿಗ್ನಲ್ ಸಿಸ್ಟಮ್ ಎಲ್ಲ ನಂಗೆ 90+ ಬಂದಿದೆ. ಬಟ್ ನಂಗೆ ಪ್ರಾಬ್ಲಮ್ಯಾಟಿಕ್ ಅಂದ್ರೆ ತುಂಬಾ ಇಷ್ಟ ನನ್ಗೆ, ಅಂಡ್ ನಂಗೆ ಅದು ಕಷ್ಟ ಅನ್ಸಲ್ಲ. ಓಕೆ ಓಕೆ ಓಕೆ. ಸೊ ಫಿಫ್ತ್ ಸಿಕ್ಸ್ತ್ ಸೆಮಿಸ್ಟರ್ ಅಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಅನ್ಸಿಲ್ಲ? ಸ್ಕೋರ್ ಚೆನ್ನಾಗಾಯ್ತಾ? ಫಿಫ್ತ್ ಅಲ್ಲಿ ಎಕ್ಸಾಕ್ಟ್ 9.5 CGPA ಬಂತು. ಸಿಕ್ಸ್ತ್ ಅಲ್ಲಿ ನಮ್ಗೆ ಎಕ್ಸಾಮ್ ಇರಲಿಲ್ಲ, ಆಕ್ಚುಲಿ ನಮ್ದು ಪಾಸ್ ಮಾಡಿದ್ರು ಕೋವಿಡ್ ಇಂದಾಗಿ. 7th and 8th ನಾವು ಬರ್ದಿದ್ವಿ ಎಕ್ಸಾಮ್ಸ್. 7th ಅಲ್ಲಿ ಆಗುತ್ತೆ ಫೈನಲ್ ಇಯರ್ ಅಲ್ಲಿ ಬಂದ ತಕ್ಷಣ ಇಂಟರ್ನ್ಶಿಪ್ ಪ್ರಾಜೆಕ್ಟ್ಸ್ ಈ ರೀತಿ. ಎಸ್, ನಾನು ಇಂಟರ್ನ್ಶಿಪ್ ಮಾಡಿರೋದು BSNL ಅಲ್ಲಿ. ಸೊ ನಾವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೀನಿ. ಸೊ ಅದು ಆನ್ಲೈನ್ ಇಂಟರ್ನ್ಶಿಪ್ ಆಗಿತ್ತು. So actually I've got a lot more things to learn about how the routing, like all the communication stuff. So that was mainly concentrated on that. And after that I have selected a project based on signal processing, that was biomedical signal processing. So along with that 7th semester it was little bit difficult because we didn't get enough chance to visit the labs and all, but still we managed at the end. Like in 1 or 2 months we done all the laboratories, but it was a very good cooperation from the college as well. Even without the classes they try to give their best. And also what happened, so covid alla bandanmele online resource na ಜಾಸ್ತಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. So after that actually we were more dependent on online as well. So I think 7th and 8th semester along with classes I used to refer to some online resources for studying. 7th semester class ಕೊಡ್ತಿದ್ರಾ? ಕ್ಲಾಸ್ ನಡೀತಿತ್ತಾ ಸರಿಯಾಗಿ? ಕ್ಲಾಸ್ ಇಲ್ಲ, ಫುಲ್ ಆನ್ಲೈನ್ ಕ್ಲಾಸ್ ಇದ್ದಿದ್ದು. ಲ್ಯಾಬ್ಸ್ ಮಾತ್ರ ನಾವು ಮಾಡಿದ್ದು. ಮನೆಯಲ್ಲೇ ಓದ್ಕೊಂಡಿದ್ರಾ? ಮನೇಲಿ ಟೆಕ್ಸ್ಟ್ ಬುಕ್ಸ್ ಎಲ್ಲ ತಗೊಂಡ್ ಬರ್ತಿದ್ದೆ, ಮನೇಲೆ ಓದ್ತಿದ್ದು. ಓಕೆ. ನೋಟ್ಸ್ ಏನು ರೆಫರ್ ಮಾಡಿದ್ರಾ ಓನ್ಲಿ ಟೆಕ್ಸ್ಟ್ ಬುಕ್? ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತಿದ್ದೆ. ನೋಟ್ಸ್ ಅಂದ್ರೆ ನಾನು 7th semester ಅಲ್ಲಿ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ಡ್ ಯೂಸ್ ಮಾಡ್ತಿದ್ದೆ. ಪ್ರಿಸ್ಕ್ರೈಬ್ಡ್ ಅಲ್ಲೂ ರೆಫರೆನ್ಸ್ ಸೆಕ್ಷನ್ ಅಲ್ಲಿ VTU ಇಂದಾನೆ ಬರುತ್ತಲ್ಲ, ರೆಫರೆನ್ಸ್ ಸೆಕ್ಷನ್ ಅಲ್ಲಿ ಇಂಡಿಯನ್ ಆಥರ್ಸ್ ಇದ್ರೆ ನಾನು ಯಾವತ್ತೂ ಪ್ರಿಫರ್ ಮಾಡೋದು ಅದನ್ನೇ. ಲೈಕ್ ನಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲನೇಷನ್ ಇರುತ್ತೆ ಸಮ್ಟೈಮ್ಸ್. ಎಸ್, ಕ್ಯಾಂಪಸ್ ಬಂದಾಗ್ಲೂ ಅಷ್ಟೇ ನಾನು ಜಾಸ್ತಿ ಆನ್ಲೈನ್ ರಿಸೋರ್ಸಸ್ ಅನ್ನ ಯೂಸ್ ಮಾಡ್ತಿದ್ದೆ. ಲೈಕ್ ನಾನು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಟ್ರೈನಿಂಗ್ ಕೊಡೋ ಅಂತ ಚಾನಲ್ ನ ಫಾಲೋ ಮಾಡ್ತಿದ್ದೆ. ಸೊ ಅವರು ಡೈಲಿ ಅಪ್ಡೇಟ್ ಮಾಡ್ತಿದ್ರು, ಕೋಡಿಂಗ್ ಪಾರ್ಟ್ ಇರ್ಬೋದು, ಅದಕ್ಕೆಲ್ಲ ನಂಗೆ ಆಕ್ಚುಲಿ ತುಂಬಾ ಹೆಲ್ಪ್ ಆಗಿದೆ. ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಮಿ ಬಿಕಾಸ್ ಐ ಡೈಲಿ ಯೂಸ್ ಟು ಸಾಲ್ವ್ ವಾಟ್ ಎವರ್ ದ ಕ್ವೆಶ್ಚನ್ ವೇರ್ ಪೋಸ್ಟಿಂಗ್ ಆನ್ ದಟ್. ಸೊ ಐ ಮೇಡ್ ಗುಡ್ ಯೂಸ್ ಆಫ್ ದಟ್. Along with that, we had some coaching which is provided from our college. So both I have made use, and I was able to crack 3 companies, all were MNCs. And right now I have joined TCS. Okay. Campus ಯಾವ ರೀತಿ ಪ್ರಿಪೇರ್ ಮಾಡಿದ್ರಾ? aptitude ಅಲ್ಲಿ ಯಾವ ರೀತಿ ಇರುತ್ತೆ campus? Yes, aptitude namge actually we had online everything. So but still we had initially it was a little bit challenging because we didn't know how that will happen, like in between if the connection goes off then how the test will resume and all those kind of things. But later it was totally fine. Aptitude alla nanu book refer ಮಾಡ್ತಿದ್ದೆ, RS Agarwal books refer ಮಾಡ್ತಿದ್ದೆ, like practice ಮಾಡ್ತಿದ್ದೆ formulas alla. And after that every coding stuffs and all I used to refer on Google itself, like online contents na use ಮಾಡ್ಕೊತಿದ್ದೆ most of the things. Okay. So ತುಂಬಾ ಇದೆ, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ತುಂಬಾ ಕೋಡಿಂಗ್ ರಿಲೇಟೆಡ್ ಅಕೌಂಟ್ಸ್ ಇದೆ. ಸೊ ಅದನ್ನೆಲ್ಲ ಫಾಲೋ ಮಾಡ್ತಿದ್ದೆ ನಾನು. ಅಂದ್ರೆ ನೀವು TCS ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ TCS ಫಸ್ಟ್ ಅದಕ್ಕಿಂತ ಮುಂಚೆ ಇನ್ಫೋಸಿಸ್ ಕ್ಲಿಯರ್ ಆಗಿತ್ತು, ಆಮೇಲೆ TCS ಕ್ಲಿಯರ್ ಆಯ್ತು, ಆಮೇಲೆ SLK ಸಾಫ್ಟ್ವೇರ್ ಕ್ಲಿಯರ್ ಆಯ್ತು. ಸೊ ಅದ್ರಲ್ಲಿ ನಾನು TCS ಆಫ್ ಮಾಡಿದೆ. TCS ಟೆಕ್ನಿಕಲ್ ರೌಂಡ್ ಯಾವ ರೀತಿ ಇತ್ತು? ಏನ್ ಕೇಳಿದ್ರು ನಿಮಗೆ ಕ್ವೆಶ್ಚನ್ಸ್? ತುಂಬಾ ಕೇಳಿದ್ರು, ಲೈಕ್ C++ ಫುಲ್ ಕೇಳಿದ್ರು. ಅಂಡ್ ಆಲ್ಸೋ ನಾವು ಸಿ ಅವರು ಆಗಿರೋದ್ರಿಂದ ಎಂಬೆಡೆಡ್ ಸಿಸ್ಟಮ್ಸ್ ಲಿಟಲ್ ಬಿಟ್ ಅದರಲ್ಲಿ ಸಿ ಕೋಡಿಂಗ್ ಅದ್ರ ಬಗ್ಗೆನೂ ಸ್ವಲ್ಪ ಕೇಳಿದ್ರು. ಸಿ ಅಲ್ಲೂ ಅಷ್ಟೇ ಲೈಕ್ ಸ್ವಲ್ಪ ಇನ್ ಡೀಟೇಲ್ ಆಗಿ ಬೇಕಾಗುತ್ತೆ. ಲೈಕ್ ಇನ್ ಮೈ ಕೇಸ್ ಪಾಯಿಂಟರ್ಸ್, ಫೈಲ್ ಮ್ಯಾನೇಜ್ಮೆಂಟ್ ಅದನ್ನೆಲ್ಲ ಕೇಳ್ತಾರೆ. C++ ಅಲ್ಲೂ ಕೇಳ್ತಾರೆ ಬಿಕಾಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎವ್ರಿ ಟೆಕ್ನಿಕಲ್ ಇಂಟರ್ವ್ಯೂ ಕ್ವೆಶ್ಚನ್ಸ್ ವಿಲ್ ಬಿ ರಿಯಲಿ ಬೇಸ್ಡ್ ಆನ್ ದಟ್. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕ್ವೆಶ್ಚನ್ಸ್ ಆರ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೆ. ಸೊ ಇಟ್ ವಾಸ್ ಈಸಿ ಫಾರ್ ಮಿ. ಅಂದ್ರೆ ಯಾವ್ದಾದೊಂದು ಈಗ ನೀವು ಒಂದು ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಾಕಾ ಪ್ಲೇಸ್ಮೆಂಟ್ ಕ್ಲಿಯರ್ ಮಾಡಕ್ಕೆ? ಇಲ್ಲ, ಒಂದು ಲ್ಯಾಂಗ್ವೇಜ್ ಸಾಕು, ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್
ಮೇನ್ ಆಗಿ ಫೋಕಸ್ ಮಾಡೋದೇ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ಗೆ. ನಾವು ಸಿ ಕಲ್ತ್ರೆ ಸಿ ಅಲ್ಲಿ ಅದ್ ಬರಲ್ಲ, ಅದು ಪ್ರೊಸೀಜರ್ ಓರಿಯೆಂಟೆಡ್. ಸೊ on either C++ or Java, the basics ಗೊತ್ತಿರ್ಬೇಕು. Like they won't expect us to write a huge code and all. They just want to know whether we are aware of those things or not. So code ಬರೆಯೋದಕ್ಕೆಲ್ಲ ಕೊಡ್ತಾರೆ ಅಂದ್ರೆ ಸಿಂಪಲ್ ಕೋಡೆ ಕೊಡ್ತಾರೆ. So in that case we can use any of the languages. But concepts ಗೊತ್ತಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ. ಮತ್ತೆ and it depends on the interviewer. So in my case I actually needed both the one C and C++ ಎರಡೂ ಬೇಕಿತ್ತು ಅದನ್ನ ಕ್ಲಿಯರ್ ಮಾಡೋದಕ್ಕೆ. ಲೈಕ್ ಬೇಸಿಕ್ ಕಾನ್ಸೆಪ್ಟ್ಸ್ ಬೇಕಿತ್ತು. A coding question we can attempt in any language. ಅಂದ್ರೆ ಟೆಕ್ನಿಕಲಿ ನಿಮಗೆ ಏನಾದರೂ ಪ್ರೋಗ್ರಾಮ್ ಬರೆಯಕ್ಕೆ ಕೊಟ್ರಾ ಅಥವಾ ಎಷ್ಟು ಕ್ವೆಶ್ಚನ್ ಪ್ರೋಗ್ರಾಮ್ ಬರೆಯೋದಕ್ಕೆ ಕೊಟ್ರು, ಬಟ್ ಅದು ಸಿಂಪಲ್ ಇತ್ತು. ಇಟ್ ವಾಸ್ ನಾಟ್ ದಟ್ ಬಿಗ್. ಸಮ್ ಪ್ಯಾಟರ್ನ್ ಬರೆಯೋದಾಗಿರ್ಬೋದು, ಕೆಲವೊಂದು ರೀಅರೇಂಜ್ ಮಾಡೋದು ಆ ತರದ್ ಕೊಡ್ತಾರೆ. ಬಟ್ ಕ್ವೆಶ್ಚನ್ಸ್ ಅಂದ್ರೆ ಟಾಪಿಕ್ ಬೇಸ್ಡ್ ಕ್ವೆಶ್ಚನ್ ಇರುತ್ತಲ್ಲ, ಅದು ಆಕ್ಚುಲಿ ಬೇಕಾಗುತ್ತೆ. ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ನ ಬೇಕಾಗುತ್ತೆ. ಟೋಟಲ್ ಎಷ್ಟು ರೌಂಡ್ ಇತ್ತು ನಿಮಗೆ TCS ದು? TCS ಅಲ್ಲಿ ಒಂದೇ ರೌಂಡ್. ಅದೇ ರೌಂಡ್ ಅಲ್ಲಿ ಟೆಕ್ನಿಕಲ್ ಇತ್ತು, ಮ್ಯಾನೇಜರಿಯಲ್ ಇತ್ತು, HR ಇತ್ತು. ಸೊ ಸಪರೇಟ್ ಆಗಿ ಕೇಳ್ತಾರೆ. ಅರೌಂಡ್ 45 ಮಿನಿಟ್ಸ್ ಇತ್ತು. ಸೊ ಫಸ್ಟ್ ಟೆಕ್ನಿಕಲ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಆಮೇಲೆ ಅವ್ರಿಗೆ ಟೆಕ್ನಿಕಲ್ ಅಲ್ಲಿ ಸ್ವಲ್ಪ ಸ್ಯಾಟಿಸ್ಫೈಯಿಂಗ್ ಅನ್ಸಿದ್ರೆ ನೆಕ್ಸ್ಟ್ ಮ್ಯಾನೇಜರಿಯಲ್ HR ಎಲ್ಲ ಕೇಳ್ತಾರೆ. ಮ್ಯಾನೇಜರ್ ಅಲ್ಲಿ ಏನ್ ಕೇಳಿದ್ರು? HR ಅಲ್ಲಿ ಯಾವ ರೀತಿ ಕ್ವೆಶ್ಚನ್ ಕೇಳಿದ್ರು? HR ಅಲ್ಲಿ ಲೈಕ್ ಬೇರೆ ಕಡೆ ಎಲ್ಲ ರೀಲೊಕೇಟ್ ಆಗ್ಲಿಕ್ಕೆ ರೆಡಿ ಇದ್ದೀರಾ? ಲೈಕ್ ಇಫ್ ವಿ ಗಿವ್ ಯು ಟು ವರ್ಕ್ ಫಾರ್ ಅ ಶಿಫ್ಟ್, ಆರ್ ಯು ರೆಡಿ ಫಾರ್ ದಟ್? Then what will be your salary expectations? Then why do you want to join TCS? So those kind of questions are common. So at last they'll be asking, do you have any questions? So if we have something we can ask there. ಅಷ್ಟೇ ಅಲ್ವಾ? ಮ್ಯಾನೇಜರ್ ರೌಂಡ್ ಅಲ್ಲಿ ಏನ್ ಕೇಳಿದ್ರು? ಮ್ಯಾನೇಜರಲ್ ರೋಲ್ ಎಲ್ಲ ಅದೇ ಜನರಲ್ ಆಗಿ ಹೇಳಿದ್ ನಾನು, HR ಮತ್ತೆ ಮ್ಯಾನೇಜರ್ ಅಲ್ಲಿ. ಸೊ ಲೈಕ್ ಇನ್ ಜನರಲ್ ಆಗಿ ಕೇಳ್ತಾರೆ, why we want to hire you? So what is special in you? So can you tell me which is the biggest failure in your life? So ಈ ತರ ಕ್ವೆಶ್ಚನ್ಸ್ ಎಲ್ಲ ಕೇಳ್ತಾರೆ. ಸೊ ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಎನಿವೇರ್ ನಾವು ನಮ್ಮ ಡಿಸಿಷನ್ ಇಂದಾಗಿ ನಾವು ಹಿಂದೆ ಬಿದ್ದೆವು ಅಂತ ಹೇಳ್ಬಾರ್ದು. ಸೊ ವಿ ನೀಡ್ ಟು ಮೇಕ್ ಶ್ಯೂರ್ ದಟ್ ವಿ ಆನ್ಸರ್ ಇಟ್ ಇನ್ ಅ ವೇ ವಿಚ್ ಶೋಸ್ ದಟ್ ವಿ ಆರ್ ಕರೇಜಿಯಸ್, ವಿ ಆರ್ ಕಾನ್ಫಿಡೆಂಟ್. ಸೊ ದಟ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಯಾವ ರೀತಿ ಸ್ಟ್ರೆಸ್ ಎಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ನೀವು? ಯಾಕಂದ್ರೆ ಇಂಟರ್ವ್ಯೂ ಎಲ್ಲ ಸ್ಟೂಡೆಂಟ್ ಎಲ್ಲ ಹೆದರ್ತಾರೆ ಈಗ ಇಂಟರ್ವ್ಯೂಗೆ. ನಂಗೆ ಆ ತರ ಇರ್ಲಿಲ್ಲ. ಆಕ್ಚುಲಿ ಐ ವಾಸ್ ಕಾನ್ಫಿಡೆಂಟ್. ನಂಗೆ ಆ ತರ ಸ್ಟ್ರೆಸ್ ಏನು ಅನ್ಸಿಲ್ಲ. ನಾರ್ಮಲ್ ಇದ್ರಿ ನೀವು? ಏನಿಲ್ಲ, ನಾರ್ಮಲ್ ಇದೆ. ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನೀವು ಫ್ಯೂಚರ್ ಅಲ್ಲಿ? ರೈಟ್ ನಾವು ಏನು ಫ್ಯೂಚರ್ ಪ್ಲಾನ್ ಅಷ್ಟೊಂದು ಹಾಕಿಲ್ಲ. ಇವಾಗ ನಾನು TCS ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂಡ್ ಐ ಆಮ್ ಗೆಟಿಂಗ್ ಅ ಲಾಟ್ ಥಿಂಗ್ಸ್ ಟು ಲರ್ನ್ ಹಿಯರ್. ಸೊ ಐ ರಿಯಲಿ ಲವ್ ದಿಸ್ ವರ್ಕ್. So after 1 or year, let me see if possible I want to clear some civil service exam. So I haven't decided anything now. Okay. ಅಂದ್ರೆ ನೀವು ಮೊದಲು ಬರುವಾಗ ಇಂಜಿನಿಯರಿಂಗ್ ಮಾಡಬೇಕಂತ ಮಾಡಿದ್ರಾ? ಏನಾದರೂ ಬೇರೆ ಪ್ಲಾನ್ ಇತ್ತಾ ನಿಮ್ಮದು ಫ್ಯೂಚರ್ದು? ಇಲ್ಲ, ಲೈಕ್ 10th ಅಲ್ಲಿ ಸೈನ್ಸ್ ತಗೊಂಡೆ. ಸೈನ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ I have taken electronics itself in PUC. So after that I basically got an interest in this particular branch. So it was my decision. I have joined this. I have taken this particular branch, and even after completing that I started more loving it. So actually I think it's the right decision I have taken. I have done engineering in ENC. Okay. It was more interesting subjects for me, as it had more problematic subjects which actually connects to the real world. So that is something I really like. So what we study in the paper, it is something like something realist, we can connect it to the real world. So that's the one we get an interest on the subject. Okay. ಅಂದ್ರೆ ನೀವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ IAS ಆಗಬೇಕಂತ ಪ್ಲಾನ್ ಹಾಕೊಂಡಿದ್ದೀರಾ? ನೆಕ್ಸ್ಟ್ IAS ಅಂತ ಅಲ್ಲ, ಬಟ್ KPSC ಇರಬಹುದು. ಲೈಕ್ ಸರ್ವಿಸ್ ಎಕ್ಸಾಮ್, IES ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಅಂತಲ್ಲ, ಯಾವ್ದಾದ್ರು ಒಂದು ಬರಿಬೇಕು ಅಂತ ಇದ್ದೀನಿ. ಓಕೆ. ನೀವು ಟಿಪ್ಸ್ ಕೊಡೋದಾದ್ರೆ ಸ್ಟೂಡೆಂಟ್ ಏನ್ ಕೊಡ್ತೀರಾ? ಯಾವ ರೀತಿ ಸ್ಟಡಿ ಮಾಡಬೇಕು ಸ್ಕೋರ್? ಯಾಕಂದ್ರೆ ಈಗ ಅದೇ ಲೈಕ್ ಪ್ಲೀಸ್ ಡೋಂಟ್ ಗೆಟ್ ಡಿಮೋಟಿವೇಟೆಡ್ ಆರ್ ಡೈವರ್ಟ್ ಫ್ರಮ್ ಯುವರ್ ಟ್ರ್ಯಾಕ್. ಲೈಕ್ ಫಸ್ಟ್ ಇಯರ್ ಅಲ್ಲಿ ಎಲ್ಲರೂ ಜಾಯ್ನ್ ಆದಾಗ ಒಂದು ಸ್ಟಡಿ ಓರಿಯೆಂಟೆಡ್ ಗೋಲ್ ಇರುತ್ತೆ ಎಲ್ಲರಿಗೂ. ಏನೋ ಒಂದು ಮಾಡಬೇಕು ಅಂತ ಬರ್ತಾರೆ, ಬಟ್ ಸ್ಲೋಲಿ ವಾಟ್ ಹ್ಯಾಪನ್ಸ್ ಐ ಡೋಂಟ್ ನೋ, ಲೈಕ್ ದೇ ಗೆಟ್ ಡೈವರ್ಟೆಡ್ ಆರ್ ಡಿಮೋಟಿವೇಟೆಡ್. ಅಂಡ್ please don't do like that, because knowledge is really very important, because that is something that gives the confidence. So nam confidence barutte knowledge iddaga, and make best use of all the resources that you are having, maybe the college faculties or the resources that you are getting offline and also the online one. So make best use of it really. And time management kuda tumba important. ಲೈಕ್ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಎಕ್ಸಾಮ್ಗೆ ಓದುವಾಗ ನಿಮಗೆ ತುಂಬಾ ಟಫ್ ಅನ್ಸೋ ಸಬ್ಜೆಕ್ಟ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿ. ಲೈಕ್ ಓಲ್ಡ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದು, ಆಕ್ಚುಲಿ ನಾನು ಅಷ್ಟೇ ಮಾಡ್ತಿರ್ಲಿಲ್ಲ, ಬಾಕಿದು ಓದ್ತಿದ್ದೆ.
ಬಟ್ ಇನ್ ಕೇಸ್ ಕಷ್ಟ ಆಗೋರು ಜಾಸ್ತಿ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಫಾಲೋ ಮಾಡೋರು ಲೆಕ್ಚರ್ಸ್ ಎಲ್ಲ ಡಿಸ್ಕಸ್ ಮಾಡ್ಬೋದು, ಲೈಕ್ ಚಾನ್ಸಸ್ ಹೇಗಿರುತ್ತೆ ಬರೋವಾಗ ಹೇಳಿದ್ರೆ. ಸೊ ಇನ್ ಕೇಸ್ ಯು ಕ್ಯಾನ್ ಡಿಸ್ಕಸ್ ದ್ಯಾಟ್. ಅಂಡ್ ಅದೇ please don't get diverted from the track because ನಾವು knowledge is ತುಂಬಾ important now, because now 4 years ಕಳೆದ ಮೇಲೆ we need to be a responsible engineers in whatever the field we are. So please focus on the studies and all the very best. Okay. ಇವಾಗ ನಾಲೆಜ್ ತಗೊಳ್ಬೇಕಾ ಓನ್ಲಿ ಜಸ್ಟ್ ಫಾರ್ ಬುಕ್ ಇಶ್ಯೂ, ಫಾರ್ ಎಕ್ಸಾಂಪಲ್ ಓನ್ಲಿ ಓದ್ಕೋತ ಹೋಗ್ತಾರೆ, ಇದಕ್ ಮಾಡಲ್ಲ no ಯಾವ ರೀತಿ ಅಂತ ಸ್ಟೂಡೆಂಟ್? ಪ್ಲೀಸ್ ಹಾಗೆ ಮಾಡಬೇಡಿ, ಬಿಕಾಸ್ ನಮ್ಗೆ ಏನೋ ಈಸಿ ಅಂತಲ್ಲ, ಯಾವುದೇ ಸಬ್ಜೆಕ್ಟ್ ಅಲ್ಲಾದ್ರೂ ಇವಾಗ ಸೆಕೆಂಡ್ ಸೆಮಿಸ್ಟರ್ ಇರೋ ಸಬ್ಜೆಕ್ಟ್ ಥರ್ಡ್ ಸೆಮಿಸ್ಟರ್ ಇರೋ ಸಬ್ಜೆಕ್ಟ್ಗೆ ಸಮ್ ಇನ್ಪುಟ್ ಆಗಿರುತ್ತೆ. ಲೈಕ್ ವಿದೌಟ್ ದಟ್ ಇಟ್ ಇಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ಒಂದ್ ಸಬ್ಜೆಕ್ಟ್ ಇಂದ ಒಂದ್ ಸಬ್ಜೆಕ್ಟ್ಗೆ ಲಿಂಕ್ ಇರುತ್ತೆ. ಸೊ ಇಫ್ ಪಾಸಿಬಲ್ ವಿ ನೀಡ್ ಟು ಕನೆಕ್ಟ್ ಇಟ್. ಸೊ ಅದನ್ನ ಕನೆಕ್ಟ್ ಮಾಡ್ಕೊಂಡಾಗ ಇಟ್ ಹೆಲ್ಪ್ಸ್ ಫಾರ್ ಅವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. And also when we are able to connect whatever we are studying to the real world, so avaga namge it will be really better, like our knowledge also grows and we will be more confident on that. Okay, thank you. So ade artha ಮಾಡ್ಕೊಳ್ಳಿ ಅದನ್ನ ಹಾಗೆ ಓದೋದ್ರಿಂದ ಯೂಸ್ ಇಲ್ಲ, just marks ಬರುತ್ತೆ. But you know, after 4 years we need to be we are engineers, right? So obviously we need to have that knowledge. Okay, final that 4-year transformation. Yes final ಹೇಳೋದಾದ್ರೆ ನಮ್ಮ ಮಿಟಿ ಸ್ಟೂಡೆಂಟ್ ಗೆ ಏನು ಹೇಳ್ತೀರಾ ಅಂತ ಲಾಸ್ಟ್ ಫೈನಲ್? VTU ಸ್ಟೂಡೆಂಟ್ ಗೆ ಹೇಳ್ತೀನಿ ಅಂದ್ರೆ VTU ಇವಾಲ್ಯೂಯೇಷನ್, ಬಟ್ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ದಟ್ ಇಸ್ ಸಮಥಿಂಗ್ ದಟ್ ವಿ ಕೆನಾಟ್ ಚೇಂಜ್. ಸೊ ನಮ್ಮಿಂದ ಅದನ್ನ ಬದಲಾಯಿಸಕ್ಕಂತೂ ಆಗಲ್ಲ. ಸೊ ನಾವು ನಮ್ಮಿಂದ ಏನಾಗ್ಬೋದು ಅದನ್ನ ಮಾಡ್ಬೋದು, ಹೇಗಿದ್ರು ಜಾಯ್ನ್ ಆಗಿದೆ. ಸೊ ವಿ ಹ್ಯಾವ್ ಟು ಸ್ಟಡಿ. ಸೊ ಪ್ಲಾನ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಸ್ಟಡಿ ಮಾಡಿ. ಸೊ ನಿಮ್ಗೆ ಕಷ್ಟ ಅನ್ಸೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ. ಅಸೈನ್ಮೆಂಟ್ಸ್ ಎಲ್ಲ ಬರ್ಕೊಳ್ಳುವಾಗ ಲೈಕ್ ಬ್ಲೈಂಡ್ ಆಗಿ ಕಾಪಿ ಮಾಡೋ ಬದಲು ಅದನ್ನ ಅಟ್ಲೀಸ್ಟ್ ಓದ್ಬೋದು ಅಲ್ವಾ. ಸೊ ದೇ ಕ್ಯಾನ್ ರೀಡ್ ಇಟ್. ಸೊ ಅದು ಹೆಲ್ಪ್ ಆಗುತ್ತೆ. ಅಸೈನ್ಮೆಂಟ್ಸ್ however around 4 to 5 assignments every subject ಅಲ್ಲಿ ಕೊಡ್ತಾರೆ. ಸೊ ಆ ಕ್ವೆಶ್ಚನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಮೇನ್ ಲೈಕ್ ಪ್ರೀವಿಯಸ್ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಸಾಕಾಗುತ್ತೆ. ಸೊ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ಕಮ್ಸ್ ಫ್ರಮ್ ದಾಟ್ ಇಟ್ ಸೆಲ್ಫ್. ಸೊ ಯಾ ಅದೇ VTU ಅದೇ ನಾವು ನಮ್ಮಿಂದ ಏನ್ ಮಾಡ್ಬೋದು ಅದನ್ನ ಮಾಡ್ಬೇಕು. ಸೊ we can study whatever. I don't know, evaluation sometimes it happens, exams will be very easy but the marks will be something else. So that happens, but we cannot change it. So we can give our best. Okay. That is what can be done. So thank you so much giving your time. Thank you so much. Yeah. Okay, thank you so much. You. All the best for your future. Thank you.